ಅಂದ್ರೆ ಆ ಭುಜಂಗ ಸರ್ಪ ಇಂದಾನೆ ಪರಿಣಿಕಾ ಮೇಲೆ ಆರೋಪ ಬಂದಿದ್ದು. ನಿಮ್ಮನ್ ಸಾಯಿಸೋದಕ್ ನೋಡಿರೋ ಹಾವು ಅದೇ ಶಕ್ತಿ ಆಗಿರುತ್ತಪ್ಪ. ಹೌದೌದು, ಆ ಭುಜಂಗನೇ ಕಾರಣ ಅನ್ಸುತ್ತಣ್ಣ. ಸರಿ, ಅಮಾವಾಸ್ಯೆ ಮುಗಿಯೋವರೆಗೂ ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಆಸೆಗಳು ನೆರವೇರ್ಬೇಕು ಅಂತ ಆ ದೇವ್ರಲ್ಲಿ ಕೇಳ್ಕೊಂಡಿದ್ದೆ. ನನ್ ಪ್ರಾರ್ಥನೆಗೆ ಫಲ ಸಿಕ್ಕಿ ಕ್ಷುದ್ರ ಶಕ್ತಿ ಯಾರು ಅಂತ ಗೊತ್ತಾಯ್ತು. ಪುಣ್ಯ ಬಾ. ಏನಿದು, ನಿನ್ ಶಕ್ತಿ ಕೂಡ ಅವಳ ಮೇಲೆ ಪ್ರಭಾವ ಬೀರ್ಲಿಲ್ವಾ? ಪ್ರಸ್ತುತ ಕಾಲ ಅವಳ ಪರವಾಗಿದೆ. ನಮ್ಗೆ ಅನುಕೂಲ ಆಗುವಂಥ ದಿನ ತುಂಬಾ ಹತ್ತಿರದಲ್ಲಿದೆ. ಆಗ ಅವಳನ್ನ ಕಾಪಾಡೋದು ಆ ದೇವ್ರ ಕೈಯಲ್ಲೂ ಸಾಧ್ಯ ಇಲ್ಲ. ಅನಿರುದ್ಧ್, ಅನಿರುದ್ಧ್, ಅನಿರುದ್ಧ್. ಪುಣ್ಯ, ನೀನು ನನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದೀಯಾ? ಇದೆಲ್ಲ ನಿಜಾನ ಕನ್ಸ? ನಿಜಾನೇ ಅನಿರುದ್ಧ್. ನಿನ್ ಮನ್ಸನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಮೂರ್ಖಳ ತರ ವರ್ತಿಸ್ಬಿಟ್ಟೆ ಅನ್ಸುತ್ತೆ. ನಿನ್ ಪ್ರೀತಿನ ದೂರ ಮಾಡಿ ನಿನಗ್ ತುಂಬಾ ನೋವು ಕೊಟ್ಬಿಟ್ಟೆ. ಈಗೀಗ್ಲೇ ಪ್ರೀತಿ ಬೆಲೆನ ತಿಳ್ಕೊತಾ ಇದ್ದೀನಿ. ಅದಕ್ಕೆ ನನ್ನ ತಪ್ಪನ ಕ್ಷಮಿಸು ಅಂತ ಕೇಳೋಣ ಅಂತ ಬಂದೆ. ಏನಂದೆ? ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ಯಾ? ಹೌದು. ಅಂದ್ರೆ ನೀನು ಕೂಡ ನನ್ನ ಹೌದು. ಪುಣ್ಯ ನನ್ನ ಪ್ರೀತಿಸ್ತಾ ಇದ್ದಾಳೆ. ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ಲು. ಅವಳ ಮನ್ಸಲ್ಲಿ ನನಗೆ ಜಾಗ ಕೊಟ್ಲು. ಹೇ ಅನಿರುದ್ಧ್, ಏನಿದು ಚಿಕ್ಕ ಹುಡುಗರ ತರ? ಪುಣ್ಯ, ಈ ಮಾತಿಗೋಸ್ಕರ, ಈ ಪ್ರೀತಿಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದ ಗೊತ್ತಾ? ಆ ದೇವರಿದ್ದಾನೆ, ಅದಕ್ಕೆ ನಿನ್ ಮನ್ಸನ್ನ ಬದಲಾಯಿಸಿದ್ದು. ಆದ್ರೆ ನಮ್ಮ ಮದ್ವೆ ನಡೆಯಲ್ಲ. ಯಾಕೆ ನಡೆಯಲ್ಲ? ಹೇಗ್ ನಡೆಯೋದು ಹೇಳು? ಅಮಾವಾಸ್ಯೆ ಒಳಗೆ ಭುಜಂಗ ನಿನ್ನ ಸಾಯಿಸ್ಬಿಡತ್ತೆ ಅಲ್ವಾ? ಹೌದು, ನಿಜಾನೇ. ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಸರಿ, ನಾನು ನಿನ್ನ ಕಾಪಾಡ್ತೀನಿ ಪುಣ್ಯ. ಇಲ್ಲ ಅನಿರುದ್ಧ್, ಆ ಭುಜಂಗನ ಸಾಯಿಸಕ್ ಮುಂಚೆ ನಾನೇ ಸತ್ತು ಹೋಗ್ತೀನಿ. ಏನ್ ಮಾತಾಡ್ತಾ ಇದೀಯ ಪುಣ್ಯ? ಹೌದು, ಆ ಭುಜಂಗನ್ ಶಾಪದ ಪ್ರಕಾರ ನಮ್ಮಿಬ್ರಲ್ಲಿ ಒಬ್ರನ್ ಸಾಯಿಸಿದ್ರೆ ಮಿಕ್ಕವ್ರನ್ನೆಲ್ಲ ಬಿಟ್ಬಿಡತ್ತಂತೆ. ಅದಕ್ಕೆ ನಿನ್ ಪ್ರಾಣನ್ ತ್ಯಾಗ ಮಾಡ್ತೀಯಾ? ಹೌದು. ಆ ನಿಧಿ ರಹಸ್ಯನ ನಿಂಗೆ ಹೇಳ್ಬಿಡ್ತೀನಿ. ಅದಾದ್ಮೇಲೆ ಹೇಗಿದ್ರು ನಾನೇ ಸತ್ತು ಹೋಗ್ತೀನಿ. ಆ ನಿಧಿ ತಗೊಂಡು ನೀನಾದ್ರೂ ಸಂತೋಷವಾಗಿರು. ಇಲ್ಲ ಪುಣ್ಯ, ಆ ನಿಧಿ ರಹಸ್ಯನ ಕೇಳಿ ನಾನೇ ಸತ್ತೋಗ್ತೀನಿ. ಬೇಡ ಅನಿರುದ್ಧ್, ಆ ನಿಧಿ ರಹಸ್ಯ ಏನು ಅಂದ್ರೆ, ಆ ತಾಳೆಗರಿಯಲ್ಲಿ ಏನ್ ಬರೆದಿತ್ತು ಪುಣ್ಯ?
ನಿನ್ ತಂದೆನ ಹೇಗಿದ್ರು ಸಾಯ್ಸಕ್ಕಾಗ್ತಾ ಇಲ್ಲ. ಅದಕ್ಕೆ ನಿನ್ನನ್ ಸಾಯಿಸಿ ನನ್ನ ಹಗೆನ ತೀರಿಸ್ಕೊತಾ ಇದ್ದೀನಿ. ಭಾವ, ಆ ಪುಣ್ಯ ಮಾವಯ್ಯನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾಳೆ. ಅದು ಮಿಸ್ ಆಯ್ತು ಅಂತ ಪ್ರೀತಿ ನಾಟಕ ಮಾಡಿ ನನ್ನ ಭಾವನ್ ಸಾಯಿಸಿದ್ರೆ ನೋ, ನಾನು ಕಾಪಾಡ್ಕೋಬೇಕು. ಭಾವ, 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 ನಿನ್ಗೇನು ಆಗಿಲ್ಲ ಅಲ್ವಾ? ಯಾಕೆ ನನ್ನ ಅಪ್ಪನ್ ಸಾಯಿಸ್ಬೇಕು ಅಂತ ಅನ್ಕೊಂಡಂಗೆ ನನ್ನ ಸಾಯಿಸ್ಬೇಕು ಅನ್ಕೊಂಡ್ಯಾ? ಇಲ್ಲ ಭಾವ, ಮಾವನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಾನಲ್ಲ, ಆ ಪುಣ್ಯ. ಸಾಕು. ಮಾಡಿರೋ ತಪ್ಪನ್ನ ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಪುಣ್ಯನ ಮೇಲೆ ಆರೋಪನ ಹೊರಿಸ್ತಾ ಇದೆಯಾ ಅಲ್ವಾ? ನಿನ್ ಮಾತ್ನ ನಾನು ನಂಬಲ್ಲ. ಹೋಗ್ಲಿ, ಆ ಪುಣ್ಯನ್ ಮಾತಾದ್ರೂ ನಂಬ್ತೀಯ ಅಲ್ವಾ? ಅವಳು ಹೇಳಿದ್ಲಲ್ವಾ ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ಅವಳ ಮನ್ಸು ತುಂಬಾ ಒಳ್ಳೇದು. ಅದಕ್ಕೆ ನಿನ್ನ ನಮ್ಮಪ್ಪ ಸಾಯಿಸ್ಬಿಡ್ತಾರೆ ಅನ್ನೋ ಭಯಕ್ಕೆ ನಿನ್ನ ಕಾಪಾಡಬೇಕು ಅಂತ ಆ ರೀತಿ ಹೇಳಿರ್ತಾಳೆ. ನನ್ನ ಅಪ್ಪನ ಸಾಯಿಸ್ಬೇಕು ಅಂತ ನೋಡಿರೋಳು ನೀನು. ನಿನ್ ಜೊತೆ ಮಾತಾಡೋದು ಅಂದ್ರೇನೆ ನಂಗೆ ಅಸಹ್ಯ ಆಗುತ್ತೆ. ಮೊದಲು ಇಲ್ಲಿಂದ ಹೋಗು. ಅದಲ್ಲ ಏಯ್, ಭಾವ, ಹೋಗೆ ಹೊರಗೆ. ನಾನು ಮಾವಯ್ಯನ್ನ ಸಾಯಿಸೋದಲ್ಲ, ಆ ಪುಣ್ಯ ನಿನ್ನನ್ನ ಸಾಯಿಸದೇ ಇರೋ ಥರ ನೋಡ್ಕೊ. ಯಾವತ್ತಾದ್ರೂ ಒಂದಿನ ಅವಳು ನಿನ್ನನ್ನ ಸಾಯಿಸ್ತಾಳೆ. ಆವಾಗ ಅರ್ಥ ಆಗುತ್ತೆ ಅವಳ ನಿಜವಾದ ರೂಪ ಏನು ಅಂತ. ನಾನೇ ಖುದ್ದಾಗಿ ತೆಗ್ದಿರೋ ವಿಡಿಯೋ ಬದಲಾಯ್ತು. ನಾನು ಸ್ವಯಂ ಆಗಿ ಹಾಕಿದ ಭಸ್ಮ ವ್ಯರ್ಥ ಆಯ್ತು. ಅದೆಲ್ಲ ಹುಡುಗಿ ಶಕ್ತಿ. ಅವಳೇ ಆ ವಿಡಿಯೋನ ಬದಲಾಯಿಸಿದ್ದು. ಅವಳೇ ನನ್ನನ್ನ ಕ್ರಿಮಿನಲ್ ಆಗಿ ಮಾಡಿದ್ದು. ಅಂದ್ರೆ ಆರೋಪಿಯನ್ನಾಗಿ ಮಾಡಿದ್ಲು ಅಂತ ಅರ್ಥ. ಓ, ಅವಳು ಮುಂದೆ ಇಂಗ್ಲಿಷಲ್ಲಿ ಮಾತಾಡ್ಬೇಡ್ವೆ. ಅವಳಿಗೆ ಹೇಳ್ಕೊಟ್ಟು ನನಗೆ ಸಾಕಾಗೋಗಿದೆ. ನನಗೆ ನನ್ನ ಭಾವ ಬೇಕು, ಆ ಪುಣ್ಯ ಸಾಯ್ಬೇಕು. ನಿಮ್ಮಮ್ಮನಿಗೆ ನಿಧಿ ಬೇಕು, ನಿನ್ನ ಭಾವನಿಗೆ ಪುಣ್ಯ ಬೇಕು. ಆ ಪಶುಪತಿ ಸಮಾಧಿ ಒಳಗೆ ಯಾಕೆ ಹೋದ್ನೋ ಈಗ ನನಗೆ ಅರ್ಥ ಆಗ್ತಿದೆ. ಭೂತಕಿ, ನೀನೇನ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ಒಂದೇ ಕಲ್ಲಿಗೆ 2 ಹಕ್ಕಿ ಬೀಳ್ಬೇಕು. ಅಲ್ಲಿ ಮಾಲ, ಇಲ್ಲಿ ಪುಣ್ಯ ಒಂದೇ ಸಾರಿ ಸಾಯ್ಬೇಕು. ಹೇಳು, ಆ ರೀತಿ ಮಾಡ್ತೀಯಾ? ಈ ಭೂತಕಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನೀವ್ ಅನ್ಕೊಂಡ್ ಹಾಗೆ ಆ ಪುಣ್ಯ ಮಾಲನ್ಗೆ ಬುದ್ಧಿ ಕಲ್ಸೋದಕ್ಕೆ ಒಂದು ದಾರಿ ಇದೆ. ಹೇಳ್ತೀನಿ, ಹುಷಾರ ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನೀವ್ ಆ ಕೆಲಸ ಮಾಡಿ, ಮಿಕ್ಕದ್ದನ್ನ ನಾನ್ ನೋಡ್ತೀನಿ. ಪರ್ಣಿ, ಭೂತಕಿ ಹೇಳಿದ ಮಾತನ್ನ ಕೇಳಿಸ್ಕೊಂಡೆ ಅಲ್ಲ? ಅನಿರುದ್ಧ್ ಜೊತೆ ನಿನ್ ಮದ್ವೆ ಖಚಿತ. ಅಮ್ಮ, ಒಂದ್ ವೇಳೆ ಆ ಪ್ಲಾನ್ ಫೇಲ್ ಆದ್ರೆ? ಪರ್ಣಿ, ನಿನ್ ಮದ್ವೆ ಅನಿರುದ್ಧ್ ಜೊತೆ ಆಗೇ ಆಗುತ್ತೆ. ಇದು ನನ್ನ ಮಾತು. ಬಾ. ಏನಾಯ್ತು? ಯಾಕೆ ಹಾಗಿದ್ಯಾ? ಏನೂ ಇಲ್ಲ. ಇಲ್ಲ, ಏನೋ ಆಗಿದೆ. ನಿನಗೆ ಗೊತ್ತು?
ನಿನ್ನ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ನೀನು ಖುಷಿಯಾಗಿದ್ಯಾ ಇಲ್ಲ ನೋವಲ್ಲಿದ್ಯಾ ಅಂತ. ಸದ್ಯಕ್ಕಂತೂ ನೀನು ಏನೋ ಯೋಚನೆ ಮಾಡಿ ಬೇಜಾರಲ್ಲಿದ್ಯಾ. ಮನ್ಸಲ್ಲಿರೋ ವಿಷಯನ ನೋಡ್ದೇನೆ ತಿಳ್ಕೊತ್ಯಾ? ಅದು ನಿನ್ನ ಪ್ರೀತಿಸ್ತೀನಲ್ವಾ, ಹಾಗಾಗಿ ಎಲ್ಲ ಗೊತ್ತಾಗುತ್ತೆ ಅಷ್ಟೇ. ಸರಿ ಹೇಳು, ಏನಾಯ್ತು? ನಂಗೆ ನನ್ನ ಗುಡಿಸ್ಲು ನೆನಪಾಗ್ತಿದೆ. ಗುಡಿಸ್ಲಾ? ಅಲ್ಲ, ಗುಡಿಸ್ಲು ನೆನಪಾಗ್ತಿದ್ಯಾ? ಇಂಥ ಅರಮನೆಯಲ್ಲಿದ್ದು ಆ ಚಿಕ್ಕ ಗುಡಿಸ್ಲಿಗೋಸ್ಕರ ಬೇಜಾರು ಮಾಡ್ಕೋತಾ ಇದೀಯಾ? ಸಾಕು, ನಿಲ್ಲಿಸ್ತ್ಯಾ? ಅಮ್ಮ ಅಂದವಾಗಿಲ್ಲ ಅಂತ, ಅಂಗವೈಕಲ್ಯ ಇದೆ ಅಂತ ಪ್ರೀತಿಸ್ದೇ ಇದ್ಬಿಡ್ತೀವಾ? ಅದೇನೇ ಇದ್ರೂ ಅಮ್ಮನಿಗಿಂತ ಹೆಚ್ಚು ಏನಿರುತ್ತೆ? ಇದು ಹಾಗೇನೆ. ನಿನಗೆ ಅದು ಗುಡಿಸ್ಲೇ ಇರ್ಬೋದು, ನನಗದು ದೇವಸ್ಥಾನ. ನಮ್ಮಮ್ಮ ನೆನಪುಗಳು ಅದರಲ್ಲಿದೆ. ಅದಕ್ಕೆ ನನ್ನ ಗುಡಿಸ್ಲು ಅಂದ್ರೆ ನನಗೆ ಪ್ರಾಣ. ಮುಂದೆ ನಾವಿಬ್ರು ಮದ್ವೆ ಆದ್ಮೇಲೆ ಆ ಗುಡಿಸ್ಲಿರೋ ಜಾಗದಲ್ಲಿ ಒಂದು ಬಂಗಾರದ ಗುಡಿಸ್ಲು ಕಟ್ತೀನಿ, ಸರಿನಾ? ಏನು, ಬಂಗಾರದ ಗುಡಿಸ್ಲಾ? ಬಂಗಾರದ ಗುಡಿಸ್ಲೆ? ಹೌದು, ಬಂಗಾರದ ಗುಡಿಸ್ಲೆ. ನೀನು ಈ ಥರ ಖುಷಿಯಾಗಿರೋದನ್ನ ನೋಡಿದ್ರೆ ನನಗೆ ಎಷ್ಟು ಹ್ಯಾಪಿ ಆಗುತ್ತೆ ಗೊತ್ತಾ? ಹೌದು, ಇವಾಗೊಂದು ವಿಷಯ ನಡೀತು ಗೊತ್ತಾ? ಏನದು? ನಾವು ಮದ್ವೆ ಆದ್ಮೇಲೆ ಬಂಗಾರದ ಗುಡಿಸ್ಲು ಕಟ್ತೀನಿ ಅಂದೆ. ಹೌದು, ಅದಕ್ಕೆ? ಬಂಗಾರದ ಗುಡಿಸ್ಲು ಕಟ್ತೀನಿ ಅಂದಿದ್ದಕ್ಕೆ ನಿನಗೆ ಖುಷಿ ಆಯ್ತೆ ಹೊರತು ನಮ್ಮ ಮದ್ವೆ ಅಂತಂದಾಗ ನೀನದಕ್ಕೆ ನನಗೆ ಬೈಲ ಇಲ್ವಲ್ಲ? ಹೌದಾ? ಹಾಗಾದ್ರೆ ಈಗ ಬೈಯೋದಷ್ಟೇ ಅಲ್ಲ, ಹೊಡಿತೀನಿ. ಮಾಡ್ತೀನಿ ಇರು. ಬೇಡ 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 ಪುಣ್ಯ, ಇರು. ಬೇಡ ಬೇಡ ಅಮ್ಮ, ಬೇಡ. ಕತೆ ಮುಗೀತು ನಿನ್ಗೆ ಅನಿರುದ್ಧ್. ಪುಣ್ಯ ಪುಣ್ಯ ಪುಣ್ಯ, ಅಲ್ಲಿ ನಿನ್ ಗುಡಿಸ್ಲು ಬಿದ್ದು ಹೋಗ್ತಾ ಇದೆ ಪುಣ್ಯ. ಏನು, ನನ್ ಗುಡಿಸ್ಲು ಬಿದ್ದು ಹೋಗ್ತಿದ್ಯಾ? ಏನು ಬಿದ್ದೋಗ್ತಾ ಇದೆಯೋ? ಏನೋ ಗೊತ್ತಿಲ್ಲ ಚಿಕ್ಕ ಯಜಮಾನ್ರೆ. ಅಯ್ಯೋ, ಹೇ ಪುಣ್ಯ, ಭಾವ ಭಾವ. ಸ್ವಾಮಿ, ನನ್ನ ಭಾವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಶಕ್ತಿ ಆಯುಧನ ತಗೊಂಡು ಹೋಗ್ತಾ ಇದ್ದೀನಿ. ನನ್ನ ಭಾವನ್ನ ನೀನೇ ಕಾಪಾಡಬೇಕು. ಅವನಿಗೆ ಯಾವ ಆಪತ್ತು ಕೂಡ ಬರಬಾರ್ದು ಸ್ವಾಮಿ.
ನಿಂತ್ಕೋ ಪುಣ್ಯ. ಪುಣ್ಯ ನನ್ನ ಮಾತು ಕೇಳು, ಹೋಗ್ಬೇಡ. ಪುಣ್ಯ ಪುಣ್ಯ ನಿಂತ್ಕೋ. ಪುಣ್ಯ ಪುಣ್ಯ ನಿಂತ್ಕೋ. ಪುಣ್ಯ ಪುಣ್ಯ ನಿಂತ್ಕೋ. ಪುಣ್ಯ ಗುಡ್ಸ್ಲು ಬಿದ್ದು ಹೋಗಿದೆ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಹಾಗೇನೂ ಇಲ್ವಲ್ಲ. ಅಂದ್ರೆ ಅಂದ್ರೆ ನಿನ್ನ ಬೇಕು ಅಂತ ಇಲ್ಲಿ ಕರೆಯೋದಕ್ಕೆ ಯಾರೋ ಸುಳ್ಳು ಹೇಳಿದ್ದಾರೆ. ನಡಿ ಪುಣ್ಯ, ಇಲ್ಲಿಂದ ಹೋಗೋಣ. ನಾನ್ ಬರಲ್ಲ. ಹೇ, ಇಲ್ಲಿದ್ದೇನು ಮಾಡ್ತೀಯಾ? ಬಾ ಹೋಗೋಣ. ಏನು ನಡೀತಿದೆ ಅನಿರುದ್ಧ್, ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿಸಿ ಹೀಗೆ ಕರ್ಸಿದ್ದಾರೆ. ಅದೇನು ಅಂತ ತಿಳ್ಕೊಳ್ಳೋವರೆಗೂ ನಾನು ಬರಲ್ಲ. ಹೇ, ಇಲ್ಲ ಅಪಾಯ ಇದೆ ಅಂತ ಗೊತ್ತಿದ್ರು ಹುಚ್ಚಿ ತರ ಮಾತಾಡ್ಬೇಡ. ನಾವೇನಾದ್ರೂ ಇಲ್ಲೇ ಇದ್ರೆ ಆ ಭುಜಂಗ ನಮ್ಮನ್ನ ಸಾಯಿಸಿ. ಬೇಗ ಬಾ ಪುಣ್ಯ. ಪುಣ್ಯ ಭಾವ, ನಡಿ ಪುಣ್ಯ. ಪರ್ಣಿ, ಅಮ್ಮ ಪರ್ಣಿಕಾ, ಪರ್ಣಿಕಾ ಏನಾಯ್ತೆ? ಪರ್ಣಿಕಾ ಇದ್ದಳೆ? ಪರ್ಣಿಕಾ, ಭಯ ಪಡಬೇಡ ಭದ್ರ. ಭುಜಂಗನ ಶಕ್ತಿನ ತಡ್ಕೊಡಕ್ಕಾಗ್ದೆ ಪ್ರಜ್ಞೆ ತಪ್ಪಿದಾಳೆ. ಪ್ರಜ್ಞೆ ತಪ್ಪಿದಾಳ? ಅಶಿಶು, ಎಲ್ಲಿಗೆ? ನೀರ್ ತಗೊಂಡ್ ಬರಕ್ಕೆ. ಅವಳಿಗೆ ಪ್ರಜ್ಞೆ ಬರೋದು ಅನವಶ್ಯಕ. ಏನ್ ಮಾತಾಡ್ತಾ ಇದೆಯಾ ಭೂತಕಿ? ಇವಳು ನನ್ನ ಮಗಳು. ಗೊತ್ತು, ನಿನಗೆ ನಿಧಿ ಬೇಕು ಅಂದ್ರೆ ಯಾವ ತ್ಯಾಗಕ್ಕೂ ಸಿದ್ಧ ಆಗ್ಬೇಕು. ಅಂದ್ರೆ ಏನು ತ್ಯಾಗ ಮಾಡ್ಬೇಕು? ಯಾರನ್ನ ತ್ಯಾಗ ಮಾಡ್ಬೇಕು? ಮಗಳನ್ನ, ನಿನ್ನ ಮಗಳನ್ನ ತ್ಯಾಗ ಮಾಡ್ಬೇಕು. ನೀನ್ ಭೂತಕಿ ಅಲ್ವಾ? ಶುದ್ರ ಶಕ್ತಿ ಇರೋದ್ರಿಂದ ನಾನು ಏನ್ ಬೇಕಾದ್ರೂ ಹೇಳಿದನ್ನ ಕೇಳ್ತಾಳೆ, ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಅನ್ಕೊಂಡಿದ್ಯಾ? ನನ್ನ ಮಗಳ ತಂಟೆಗೇನಾದ್ರೂ ಬಂದ್ರೆ ನಿನ್ನ ಪಾತಾಳದ ಒಳಗಡೆ ಕಳಿಸ್ಬಿಡ್ತೀನಿ. ಹುಷಾರ್. ಆವೇಶ ಪಡಬೇಡ ಭದ್ರ. ನಾನ್ ಹೇಳೋದನ್ನ ಹುಷಾರಾಗಿ ಕೇಳಿಸ್ಕೊ. ನಾನ್ ಹೇಳಿದ್ದು ಅರ್ಥ ಆಯ್ತಲ್ವಾ?